ಕಡೆ ಕಾಲೇಜ್ಗೆ ಹೋಗಿ ಬೇರೆ ಎಲ್ಲ ಒಂದ್ ಕಡೆ ಹೋದ್ರೆ ದೊಡ್ಡ ಸ್ಟಾರ್ ರೇಂಜ್ಗೆ ದೊಡ್ಡ ಸೂಪರ್ ಸ್ಟಾರ್ ರೇಂಜ್ಗೆ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಸೊ ನಮ್ಮ ಕಿರಣ್ ರಾಜ್ ಅವರ ಅಭಿನಯ ತಮ್ಗೆ ಹೇಗೆ ಅನಿಸ್ತು? ಯಾವ ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗಿ ಮಾಡಿದ್ದಾರೆ. ಅವ್ರು ಮಾಸ್ ಲುಕ್ ಅಲ್ಲಿ ಮಸ್ತಾಗಿ ಕಾಣ್ತಿದ್ದಾರೆ. ಅವರು ಇದ್ರಲ್ಲಿ ಏನಾದ್ರು ಒಂದು ಸೀನಲ್ಲಿ ಒಂದು ಎರಡು ಕಣ್ಣಲ್ಲಿ ಒಂದ್ ಕಣ್ಣಲ್ಲಿ ಫಸ್ಟ್ ಒಂದ್ ನೀರು ಬರಬೇಕು, ಆಮೇಲೆ ಒಂದ್ ನೀರು ಬರಬೇಕಂತ ಆಕ್ಟಿಂಗ್ ಮಾಡಿದ್ರಲ್ಲ, ತುಂಬಾ ಇಷ್ಟ ಆಯ್ತು ನನಗೆ. ಸೂಪರ್. ತುಂಬಾ ಜನಕ್ಕೆ ಎಮೋಷನ್ ಟಚ್ ಆಗತ್ತಿದ್ದು. ಲವ್ ಮಾಸ್ ಆಗ್ಲಿ ಒಂಥರ ಮಸ್ತ್ ಆಗಿದೆ ಮೂವಿ. ಪ್ರತಿಯೊಬ್ಬರು ಕನ್ನಡಿಗ ನೋಡ್ಬೇಕು, ಬೆಳೆಸ್ಬೇಕು, ಕನ್ನಡ ಉಳಿಬೇಕು, ಕನ್ನಡ ಕಲಾವಿದರು ಉಳಿಬೇಕು. ಅಂದ್ರೆ ಇವತ್ತು ನಮ್ಮ ರಾಣಿ ಸಿನಿಮಾ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ಬ ಖಡಕ್ ಮಾಸ್ ಹೀರೋ ಸಿಕ್ಕಿದ್ದಾರೆ, ಕರೆಕ್ಟ್ ಅಲ್ವಾ? ಸಿಕ್ಕಿದ್ದಾರೆ, ಒಳ್ಳೆ ಮಾಸ್ ಹೀರೋ ಸಿಕ್ಕಿದ್ದಾರೆ. ಸೀರಿಯಲ್ ಚೆನ್ನಾಗಿ ಅಭಿನಯ ಮಾಡ್ತಾ ಇದ್ರು, ಇದರಲ್ಲೇ ಸಖತ್ತಾಗಿ ಮಾಡಿದ್ದಾರೆ. ಅವ್ರ ಅಭಿನಯ ಎಲ್ಲರಿಗೂ ತುಂಬಾ ಇಷ್ಟ ಆಗತ್ತೆ. ಎಲ್ಲರಿಗೂ ಇಷ್ಟ ಪಡ್ಬೇಕು, ನೋಡ್ಬೇಕು, ಕನ್ನಡ ಫಿಲಂ ಬೆಳೆಸ್ಬೇಕು. ಓಕೆ, ಸೂಪರ್ ಸೂಪರ್, ಥ್ಯಾಂಕ್ ಯು. ತಾವೇನು ಹೇಳಕ್ ಇಷ್ಟಪಡ್ತೀರಿ? ಈಗ ರಾಣಿ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಿ ಎಲ್ಲರೂ ಇಷ್ಟಪಟ್ಟಿದ್ದಾರೆ. ಕಿರಣ್ ರಾಜ್ ಅವರ ಅಭಿನಯ ಅಂತೂ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಅದರಲ್ಲೂ ಮಾಸ್ ಲುಕ್ ಅಂತೂ ಬೇರೆ ಲೆವೆಲ್ಗೆ ಇದೆ, ಕರೆಕ್ಟ್ ಅಲ್ವಾ? ಹೇಗೆ ಅನಿಸ್ತು ತಮ್ಗೆ? ಹೇಗೆ ಅನಿಸ್ತು? ಅವ್ರ ಬಗ್ಗೆ ಏನ್ ಹೇಳ್ಬೇಕಾಗಿಲ್ಲ, ಯಾಕೆಂದ್ರೆ ಅವ್ರು ಮುಂಚೆನೆ ಕನ್ನಡ ಸೀರಿಯಲ್ ಮಾಡ್ತಿದ್ರು. ನಾವು ಸಣ್ಣ ಪುಟ್ಟ ಅವ್ರ ಜೊತೆನೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ತಿದ್ಮೋ. ಆದ್ರೂ ಸೆಂಟಿಮೆಂಟ್ ಆಗ್ಲಿ, ರೌಡಿಸಮ್ದಾಗ್ಲಿ, ಯಾವುದೇ ಒಂದಾಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾಕೆಂದ್ರೆ ಒಬ್ಬ ಇಂಟ್ರೆಸ್ಟಿಗೆ ಒಬ್ಬ ಹೀರೋ ಆಗ್ಬೇಕು ಅಂತ ಒಬ್ಬ ಬಂದಾಗ ಅವ್ನು ಎಷ್ಟು ಸ್ಟ್ರಗಲ್ ಮಾಡ್ತಾನೆ, ಎಷ್ಟು ಕಷ್ಟ ಪಡ್ತಾನೆ ಅಂತ ಇದರಲ್ಲಿ ಕಥೆ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಆ ಟೈಮಲ್ಲಿ ಅವ್ರು ಏನ್ ಆಗ್ತಾರೆ, ಲಾಸ್ಟ್ ಅಲ್ಲಿ ಎಲ್ಲಿಗೆ ಹೋಗ್ತಾರೆ ಅಂತ ಅನ್ನೋದೇ ತುಂಬಾ ಬೇಜಾರಾಗ್ಬಿಡ್ತದೆ. ನಮ್ಮ ಪ್ರಕಾರ ಈ ಸಿನಿಮಾದ ತೋರಿಸಿದ್ ನೋಡಿದ್ರೆ ಅವರು ಹೀರೋ ಆಗಿ ಬೆಳೆದಿದ್ರೆ ಇದ್ರಲ್ಲಿ ಇದೇ ಸ್ಟೋರಿ ಇದೆ ಚೆನ್ನಾಗಿರೋದಂತೂ. ಅದು ಆ ಸ್ಟೋರಿ ಚೆನ್ನಾಗಿ ಕಥೆ ತಗೊಂಡು ಹೋಗಿ ಲಾಸ್ಟ್ ಅಲ್ಲಿ ಅವರೇ ಲಾಸ್ಟ್ ಅಲ್ಲಿ ಸತ್ತೋಗ್ತಾರೆ. ಅದು ಚೆನ್ನಾಗಿ ಮಾಡಿದ್ದಾರೆ. ಸೆಂಟಿಮೆಂಟ್ ಆಗ್ಲಿ, ಆಕ್ಟಿಂಗ್ ಆಗ್ಲಿ, ಫೈಟಿಂಗ್ ಆಗ್ಲಿ, ಎಲ್ಲ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಚಿತ್ರರಂಗ ಬೆಳೀಲಿ, ಹೊಸೊಬ್ರು ಬರಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ಉಳಿಲಿ. ಎಷ್ಟೋ ಜನ ಚಿತ್ರರಂಗ ಸಿನಿಮಾ ಬಂದು ನೋಡ್ತಾ ಇಲ್ಲ ಯಾರು, ಎಲ್ಲ ಬಂದು ಕನ್ನಡ ಸಿನಿಮಾಗಳು ನೋಡಿ ಚಿತ್ರರಂಗ ಬೆಳೆಸಿ, ಎಷ್ಟೋ ಲಾಸ್ ಆಗ್ತಿರೋರ್ನ ಎಲ್ಲ ಬೆಳೆಸಿ, ಹೊಸಬ್ರನ್ನ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್.